ಹಲೋ ಮೂವಿ ಲವರ್ಸ್, ನಮಗೆ ಚಿಕ್ಕ ವಯಸ್ಸಿಂದನೂ ನೀನು ಚೆನ್ನಾಗಿ ಹೋದರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಒಳ್ಳೆ ಕೆಲಸ ಸಿಕ್ಕರೆ ಒಂದು ಒಳ್ಳೆ ಹೆಂಡತಿ ಸಿಗ್ತಾರೆ. ಅವಾಗ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಅನ್ನೋದು ನಮ್ಮ ದೊಡ್ಡವರು ಎಲ್ಲರೂ ಹೇಳ್ಕೊಂಬಂತಾರೋ ವಿಚಾರ. ಅದೇ ಕಾನ್ಸೆಪ್ಟನ್ನ ಹಿಡ್ಕೊಂಡು ಈ ಮೂವಿ ಮೇಕರ್ಸು ಒಂದು ಸ್ಪಿಟ್ ಪರ್ಸನಾಲಿಟಿ ಅನ್ನೋ ವಿಚಾರನ ಎರಡು ಕಾಂಬಿನೇಷನ್ ಮಾಡಿ ಎಷ್ಟು ಮಟ್ಟಿಗೆ ಕಾಮಿಡಿ ಮುಖಾಂತರ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ಎಷ್ಟು ಮಟ್ಟಿಗೆ ನಮಗೆ ತಲುಪುತ್ತೆ, ಇಲ್ಲ ಮೂವಿ ಅಷ್ಟೊಂದು ಫನ್ ಆಗಿದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಮೂವಿ ಹೆಸರು ವಿಚಾರಕ್ಕೆ ಬಂದರೆ ಡಾರ್ಲಿಂಗ್ ಅಂತ. ಹಾಗೆ ಮೂವಿ ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 20 minutes ಹತ್ರ ಬರುತ್ತೆ. ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಹೀರೋಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ, ಒಂದು ಒಳ್ಳೆ ವೈಫನ್ನ ಮದುವೆ ಆಗಬೇಕು, ಹಾಗೆ ಹನಿಮೂನಿಗೆ ಒಂದು ಪ್ಯಾರಿಸ್ಸಿಗೆ ಹೋಗಬೇಕು. ಈ ಥರ ಆಸೆ ನಮ್ಮ ಹೀರೋಗೆ ಯಾಕೆ ಬರುತ್ತೆ, ನಮ್ಮ ಹೀರೋ ಈ ಆಸೆಗಳನ್ನೆಲ್ಲ ನೆರವೇರಿಸ್ಕೊತಾರ ಇಲ್ವಾ ಅನ್ನೋದನ್ನು ನಾವು ಮೂವಿ ನೋಡೇ ತಿಳ್ಕೊಬೇಕು. ಮೂವಿ ವಿಚಾರಕ್ಕೆ ಬಂದರೆ ಇಲ್ಲಿ ಹೀರೋ ಕ್ಯಾರೆಕ್ಟರ್ನ ಬರ್ಕೊಂಡಿರೋದು, ಹೀರೋಯಿನ್ನ ಪಾತ್ರನ ಬರ್ಕೊಂಡಿರೋದು ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ಅಂತ ಅನ್ಬೋದು. ಆದರೆ ಅದನ್ನು ಎಲ್ಲಿ ಮಿಸ್ ಮಾಡ್ತಾರೆ ಅಂದರೆ ಆ ಸ್ಕ್ರೀನ್ ಪ್ರೆಸೆಂಟೇಷನಲ್ಲಿ ಮಿಸ್ ಆಗುತ್ತೆ ಅಂತ ಅನ್ಬೋದು. ಯಾವುದೇ ಸೀನಿಗೂ ಒಂದು ಕಂಟಿನ್ಯೂಟಿ ಅನ್ನೋ ಒಂದು ಫ್ಯಾಕ್ಟರ್ ಈ ಮೂವಿಯಲ್ಲಿ ಇರಲ್ಲ ಅಂತ ಅನ್ಬೋದು. ಅದ್ರ ಜೊತೆ ಆ ಕಾಮಿಡಿ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ತೀವಿ ಅಂತ ಕಾಮಿಡಿ ಮಾಡ್ತಾರೆ ಮೂವಿಯಲ್ಲಿ, ಅದೆಲ್ಲೂ ನಮಗೆ ಫನ್ ಜನರೇಟ್ ಮಾಡಲ್ಲ, ಹಾಗೂ ಫನ್ನಾಗೂ ಕೆಲವೊಂದು ಅಂಶಗಳು ಇರಲ್ಲ ಅಂತ ಅನ್ಬೋದು. ಮೂವಿಯಾಗಿ ಈಸಿಯಾಗಿ ಹಲವಾರು ವಿಚಾರಗಳು ಪ್ರಿಡಿಕ್ಟ್ ಮಾಡೋದ್ರಿಂದ ನಮಗೆ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಬಂದರೂ ಮೂವಿಯಲ್ಲಿ ಮಜಾ ಬರೋಲ್ಲ ಅಂತ ಅನ್ಬೋದು. ಹಾಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೂ ಮೂವಿಯಲ್ಲಿ ಹಿಡ್ಕೊಂಡಿದ್ದಾರೆ, ಅದನ್ನು ರಿವೀಲ್ ಮಾಡಿಲ್ಲ, ರಿವೀಲ್ ಮಾಡೋಣ ಏನೋ ಅಷ್ಟೊಂದು ಮೂವಿಗೆ ಇಂಪ್ಯಾಕ್ಟ್ ಆಗಿ ಇರಲಿಲ್ಲ ಅಂತ ಅನಿಸ್ತು ನನಗೆ. ಅದ್ರ ಜೊತೆ ಮೂವಿಯಲ್ಲಿ ಹೀರೋ ಮತ್ತು ಹೀರೋ ಕಾಂಬಿನೇಷನ್ಸ್ಗಳೆಲ್ಲ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ಚೆನ್ನಾಗಿತ್ತು. ಆ ಟಾಟರ್ ಸೀನ್ಸ್ಗಳಾಗಲಿ, ಅವರಿಬ್ಬರ ನಡುವೆ ಆಗೋ ಸಂಭಾಷಣೆ ಸೀನ್ಸ್ಗಳಾಗಲಿ ಒಂಥರ ಮಜವಾಗಿತ್ತು ಅಂತ ಅನ್ಬೋದು. ಅದು ಇನ್ನೊಂಚೂರು ಬೇರೆ ಥರ ಆ್ಯಂಗಲ್ ತೆಗ್ದಿದ್ರೆ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು. ಹಾಗೆ ನನಗೆ ತಂದೆ ತಾಯಿಗಳ ಪಾತ್ರಗಳು ಮೂವಿಗೆ ಒಂದು ಇಂಪಾರ್ಟೆಂಟ್ ಆಗಿ ಫೀಲ್ ಆಯಿತು, ಒಂದು ಬೂಸ್ಟು ಆಯಿತು ಅಂತಲೂ ಅನ್ಬೋದು ಮೂವಿ ಫ್ಯಾಕ್ಟರಿಗೆ. ಇದ್ರ ಜೊತೆ ಇಲ್ಲಿ ಸ್ನೇಹಿತರ ಪಾತ್ರಗಳನ್ನು ಹಾಕೊಂಡಿದ್ದಾರೆ. ಆ ಸ್ನೇಹಿತರ ಪಾತ್ರಗಳು ಸಿಕ್ಕತ್ತು ಫನ್ನಿಯಾಗಿ ಹಾಗೆ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಅಂತ ಅನ್ಬೋದು. ನಮ್ಮ ಹೀರೋ ಕಷ್ಟ ಕಾಲದಲ್ಲಿ ಅವನ ಒಂದು ಕಷ್ಟನ ಹೇಳ್ಕೊಳ್ತ ಆ ಎರಡು ಫ್ರೆಂಡ್ ಕ್ಯಾರೆಕ್ಟರ್ ಹೇಗೆ ರಿಯಾಕ್ಟ್ ಮಾಡ್ತಾರಲ್ಲ ಅದೆಲ್ಲ ರಿಯಲಿಸ್ಟಿಕ್ ಆಗಿ ನೋಡೋದಕ್ಕೆ ಮಸ್ತಾಗಿ ಇರ್ತಾ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿ ಆ ಕ್ಲೈಮ್ಯಾಕ್ಸ್ ಎಂಡ್ ಮಾಡಿರೋ ವಿಧಾನ, ಹಾಗೆ ಆ ಇಂಟರ್ವಲ್ ಬ್ಲಾಕು ಅಷ್ಟಾಗಿ ಮಜಾ ಕೊಟ್ಟಿಲ್ಲ ಅಂತ ಅನ್ಬೋದು. ಇನ್ನೂ ಕೆಲವೊಂದು ಫ್ಯಾಕ್ಟರ್ಸ್ಗಳು ಬೇರೆ ಥರ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಮೂವಿ ನೋಡ್ತಾ ನನಗೆ ಫೀಲ್ ಆಯಿತು. ಅದ್ರ ಜೊತೆ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಸಾಂಗ್ಸ್ಗಳು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ಬೋದು. ಅದ್ರ ಜೊತೆ ನನಗೆ ಡೈಲಾಗ್ಸ್ಗಳು ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಕೆಲವೊಂದು ಕಾಮಿಡಿ ಸೀನ್ಸ್ಗಳಿಗೆ. ಹಾಗೆ ಪಾತ್ರದ ವಿಚಾರಕ್ಕೆ ಬಂದರೆ ಹೀರೋಯಿನ್ನ ಪಾತ್ರ ಚೆನ್ನಾಗಿತ್ತು, ನನಗೆ ಎಸ್ಪೆಷಲಿ ಹೀರೋಯಿನ್ನ ಪಾತ್ರ ಚೆನ್ನಾಗಿತ್ತು. ಒಂದೇ ಶಾರ್ಟಲ್ಲಿ ಒಂದು 5-6 ವೇರಿಯೇಷನ್ಸ್ಗಳು ಅವ್ರು ಮಾಡ್ತಾರೆ, ಆ ಶಾರ್ಟ್ಗಳೆಲ್ಲ ಬ್ಯೂಟಿಫುಲ್ಲಾಗಿ ಚೆನ್ನಾಗಿತ್ತು ಅಂತ ಅನಿಸ್ತು. ಒಂದು ಆ್ಯಕ್ಷನ್ ಸೀನ್ಸ್ಗಳೆಲ್ಲ ತೆಗೆದಿದ್ದಾರೆ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಹಾಗೆ ಮೂವಿಯಲ್ಲಿ ವಿಜುವಲಿ ಆ ರಿಚ್ನೆಸ್ಸು ಸಿಕ್ಕಾಬಟ್ಟೆ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 2 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಈ ಮೂವಿ ಹೋಗಿ ನೋಡಬೇಕಂದ್ರೆ ನಾನಂತೂ ಸಜೆಸ್ಟ್ ಮಾಡಲ್ಲ, ಆದರೆ ಒನ್ ಟೈಮ್ ಆಗಿ ಎಂಜಾಯ್ ಮಾಡೋ ಥರ ಈ ಮೂವಿ ಫ್ಯಾಕ್ಟರ್ ಇದೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.